ತಿಂಡಿಗೆ ಬಿದ್ದರ ಮುಂದಕ್ಕ ಬಿಡುವುದಿಲ್ಲ ನಿಮನ ನಮ್ಮ ನೋಡಿ ಬರ್ಕೊಡ ಸಾಯಿ ಬ್ಯಾಡ ಹೋಗೋ ನೀ ಸುಮ್ಮನ ಏನ ಮಾತಾಡಬೇಕ ಅನ್ನೋದು ಅರುವ ಇಟ್ವಾ ನೀನ ಹಲೋ ಹಾಯ್ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದಿರಲ್ಲ. ಸೊ ದಯವಿಟ್ಟು ಈ ವಿಡಿಯೋಗೆ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಈ ಸಾಂಗ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರು. ಅಣ್ಣ ಈ ಒಂದು ಸಾಂಗ್ಗೆ ಬಾಳವಣ್ಣನ ಫೋಟೋ ಹಾಕ್ಕೊಂಡು ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅಣ್ಣ ಅಂಥೇಳಿ. ಸೊ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇವಾಗ ಇದೇನಪ್ಪ ಅಂತಂದರೆ ಡಿಸ್ಕಷನ್ ಬಾಕ್ಸಲ್ಲಿ ಇದೇ ಥರ ಹಾಕಿರ್ತೀನಿ, ನಿಮಗೆ ಗೊತ್ತಾಗಲ್ಲ ಅಂತೇಳಿ ನಾನು ಹಾಕಿದ್ದೀನಿ. ಸೊ ಇಲ್ಲಿ ಕಾಣಿಸ್ತಲ್ಲ ನೀಲಿ ಕಲರ್, ಇಲ್ಲಿ ಈ ಒಂದು ಲಿಂಕ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕಾಣಿಸ್ತಲ್ಲ ಓಪನ್ ಲಿಂಕ್ ಅಂತೇಳಿ, ಇದ್ರ ಮೇಲೆ ಓಕೆ ಮಾಡಿದರೆ ನಿಮ್ಮೊಂದು ಅಲರ್ಟ್ ಮೆಷನ್ಗೆ ಡೈರೆಕ್ಟಾಗಿ ಇಂಪೋರ್ಟ್ ಆಗುತ್ತೆ. ಈ ಥರ ಇಂಪೋರ್ಟ್ ಆಗುತ್ತೆ. ಈ ಥರ ಇಂಪೋರ್ಟ್ ಆದ ತಕ್ಷಣ ಅಲರ್ಟ್ ಮೆಷನ್ ನೀವು ಇವಾಗ ಲಿಂಕ್ ಓಪನ್ ಆಗುತ್ತೆ. ಈ ಥರ ಬಂದಲ್ಲಿ ಇಲ್ಲಿ ಕಾಣಿಸ್ತಲ್ಲ ಇಂಪೋರ್ಟ್ ಅಂತೇಳಿ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ, ನನಗಂತೂ ಲೈಕ್ ಆಗೈತೆ. ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟು ಇಲ್ಲಿ ಕಾಣಿಸ್ತಲ್ಲ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಟು ಟೈಮ್ ಲೈನ್ ಅಂತ ಇರ್ತಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇವಾಗ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಈ ಥರ ಇದ್ದಲ್ಲಿ ನೀವು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಬೇಕು. ಈ ಒಂದು ಫೋಟೋ ಗ್ರೂಪ್ನಲ್ಲಿರುತ್ತೆ, ಇಲ್ಲಿ ಕಾಣಿಸಲ್ಲ ಗ್ರೂಪ್ 1 ಅಂತೇಳಿ, ಇದ್ರ ಮೇಲೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಒಂದು ಬಾಳವಣ್ಣನ ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ. ಇದೇ ಥರ ಒಂದು ಫೋಟೋ ಆ್ಯಡ್ ಮಾಡ್ಕೊತೀನಿ. ಸೊ ಈ ಥರ ಇನ್ನು ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ ಇದನ್ನು ರೀಪ್ಲೇಸ್ ಮಾಡ್ಕೊಳ್ಳಿ. ನಿಮಗೆ ಹಲವಾರು ಫೋಟೋನು ಕೊಟ್ಟಿರ್ತೀನಿ, ನಾನು ಯಾವ ಥರ ರೀಪ್ಲೇಸ್ ಮಾಡ್ಕೊಳ್ಳೋದು ಅಂತಲೂ ನಿಮಗೆ ಕೊಟ್ಟಿರ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿದರೆ ನಮಗೂ ಸಪೋರ್ಟು ಸಿಗುತ್ತೆ ಫ್ರೆಂಡ್ಸ್. ನೀವು ಬರೀ ಲಿಂಕ್ ಒಂದು ತೊಗೊಂಡ್ರೆ ವಿಡಿಯೋ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ಥರ ವಿಡಿಯೋ ಮಾಡಿದ್ರೂ ಉಪಯೋಗ ಇರೋಲ್ಲ. ಅದಕ್ಕೋಸ್ಕರ ಆದಷ್ಟು ನಿಮಗೆ ಒಂದು 2 ನಿಮಿಷನಾದರೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸೊ ಇದೇ ಥರ ಫ್ರೆಂಡ್ಸ್, ಇನ್ನು ಮುಂದೆ ಫೋಟೋ ಇದ್ದಾವೆ, ನೀವು ರಿಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ನಾನು ಈ ಒಂದು ಸಾಂಗ್ ಯಾವ ಥರ ಇದೆ ಅಂತ ನಾನು ಒಂದು ಸಲ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈ ಥರ ಐತಿ. ಸೊ ಫ್ರೆಂಡ್ಸ್, ಇವಾಗ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಓಕೆ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕ್ವಾಲಿಟಿ ನೀವು ಇಟ್ಕೊಂಡು ನಾನು 1080 ಇಟ್ಕೊಂಡು ವಿಡಿಯೋನ ಡೌನ್ಲೋಡ್ ಆಗ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್. ನಿಮಗೇನಾದರೂ ಗೊತ್ತಾಗಿಲ್ಲಪ್ಪ ಅಂತಂದರೆ ನಾನು ಕೆಳಗಡೆ ಯೂಟ್ಯೂಬ್ ಡಿಸ್ಕಷನ್ ಬಾಕ್ಸಲ್ಲಿ ಕೆಳಗಡೆ ಇಲ್ಲಿ ಕಾಣಿಸ್ತಲ್ಲ ವಾಟ್ಸಪ್ ನಂಬರ್ ಅಂತ, ನೀವು ಇಲ್ಲಿ ವಾಟ್ಸಪ್ ನಂಬರ್ ಸತಿಂಗೆ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಅರ್ಥವಾಗಲ್ಲ ಅಂದರೆ ನಾನು ಆದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಮ ಹತ್ರ ಸಾಂಗ್ಸು ವೀಡಿಯೋಸು ಹಲವಾರು ಇದ್ದರೆ ಹಾಕಿ, ನಾನು ಆದಷ್ಟು ನಿಮಗೆ ಎಡಿಟ್ ಮಾಡಿ ಈ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋನ ಕೊನೆವರೆಗೆ ನೋಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾರಂತಲೇ ವಿಡಿಯೋನ ಮಾಡ್ತಾಯಿದ್ದೀವಿ.
ನಿಮ್ಮದು ಕೊನೆವರೆಗೂ ನಿಮ್ಮ ಸಪೋರ್ಟು ನಮಗೆ ಇರಬೇಕಂತ ಹೇಳ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.